ಹಾಯ್ ಸ್ನೇಹಿತರೆ, ನಾವಿವಾಗ ಕೆ ಇ ವತಿಯಿಂದ ನಡೆಸಿದಂಥ ಎಸ್ ಡಿ ಎ ಪರೀಕ್ಷೆಯ ಸಂಭವನೀಯ ಕಟ್ ಆಫನ್ನು ನೋಡ್ತಾ ಬರೋಣ. ನೋಡಿ ಫ್ರೆಂಡ್ಸ್, ಕೆ ಇ ಏನು ನಡೆಸಿತ್ತಲ್ಲ ಆ ಎಕ್ಸಾಮು ಎಸ್ ಡಿ ಎ ಎಕ್ಸಾಮು ಯಾವ ರೀತಿ ಇತ್ತಪ್ಪ ಅಂದರೆ ಈಸಿ ಆ್ಯಂಡ್ ಮಾಡ್ರೇಟ್ ಇತ್ತು. ಯಾವ ರೀತಿ ಇತ್ತು? ಈಸಿ ಆ್ಯಂಡ್ ಮಾಡ್ರೇಟ್ ಇತ್ತು. ಒಟ್ಟು ಎಸ್ ಡಿ ಎ ಹುದ್ದೆಗಳು ಎಷ್ಟಿದ್ದವಪ್ಪ ಅಂದರೆ ಟೋಟಲ್ 308 ಹುದ್ದೆಗಳಿದ್ದು. ಎಷ್ಟು? ಎಸ್ ಡಿ ಎ ಮತ್ತು ಕಿರಿಯ ಸಹಾಯಕರು ಸೇರಿ 308 ಹುದ್ದೆಗಳಿದ್ದು. ಅದರ ಸಂಭವನೀಯ ಕಟಾಫನ್ನು ನಾನು ರೆಡಿ ಮಾಡಿದ್ದೀನಿ. ನೋಡ್ತಾ ಬರೋದಾದರೆ ಜಿ ಎಮ್ ಕ್ಯಾಂಡಿಡೇಟ್ಸು 145ರಿಂದ 550 ತನಕ ಬಂದಿದ್ದರೆ ನೀವು ಒಂದು ಹೋಪನ್ನು ಇಟ್ಕೋಬೋದು. ಹೌದಾ? 3A 3B ಕ್ಯಾಂಡಿಡೇಟ್ಸು 135ರಿಂದ 140, ಅಂದರೆ ನಿಮ್ಮದು ನೆಗೆಟಿವ್ ಅಂಕಗಳನ್ನು ತೆಗೆದು 135ರಿಂದ 140 ಅಂಕಗಳು ಬರ್ತಾಯಿದ್ರೆ ನೀವು ಒಂದು ಹೋಪನ್ನು ಇಟ್ಕೋಬೋದು. ನೆಕ್ಸ್ಟ್ 2A 2B ಕ್ಯಾಂಡಿಡೇಟ್ಸು 130ರಿಂದ 135 ಅಂಕ. ಕ್ಯಾಟಗರಿ 1 ಕ್ಯಾಂಡಿಡೇಟ್ಸು 130ರಿಂದ 132 ಅಂಕರವರೆಗೆ ಬರ್ತಾ ಇತ್ತಪ್ಪ ಅಂದರೆ ನೀವು ಒಂದು ಹೋಪನ್ನು ಇಟ್ಕೋಬೋದು. ಅದೇ ರೀತಿಯಾಗಿ ಎಸ್ ಸಿ ಸ್ಕೆಡಲ್ ಕಾಸ್ಟ್ ಅಭ್ಯರ್ಥಿಗಳು 128ರಿಂದ 132 ಅಂಕಗಳು, ಅಂದರೆ ನಿಮ್ಮ ನೆಗೆಟಿವ್ ಅಂಕಗಳನ್ನು ತೆಗೆದು 128ರಿಂದ 132 ಅಂಕಗಳು ಬರ್ತಾಯಿದ್ರೆ ನೀವು ಒಂದು ಹೋಪನ್ನು ಇಟ್ಕೋಬೋದು. ನೀವು ಕೂಡ ಒಂದು ಫೈನಲ್ ಲಿಸ್ಟ್ನಲ್ಲಿ ಬರ್ಬೋದು ಅಂತೇಳಿ ಹೋಪ್ ಇಟ್ಕೋಬೋದು. ಇದು ಸಂಭವನೀಯ ಕಟಾಪ್ ಆಗಿರೋದರಿಂದ ಫೈನಲ್ ಕಟಾಪ್ ಅಲ್ಲ. ಹೌದಾ? ಎಸ್ ಟಿ ಕ್ಯಾಂಡಿಡೇಟ್ಸು 125ರಿಂದ 130ರವರೆಗೆ ಬರ್ತಾಯಿದ್ರೆ ನೀವು ಕೂಡ ಒಂದು ಹೋಪನ್ನು ಇಟ್ಕೋಬೋದು. ಹೌದಾ? ನೆಕ್ಸ್ಟ್ ವುಮೆನ್ ಕ್ಯಾಂಡಿಡೇಟ್ಸ್ ಬಗ್ಗೆ ಹೇಳಿ ಇಲ್ಲ ಸರ್ ಅಂತ ನೀವು ಕೇಳ್ಬೋದು. ವುಮೆನ್ ಕ್ಯಾಂಡಿಡೇಟ್ಸ್ ಬಗ್ಗೆ ನೋಡ್ತಾ ಬರೋದಾದರೆ ಜಿ ಎಮ್ನಲ್ಲಿ ಒಂದು 5 ಕಡಿಮೆ, ಅಂದರೆ 140ರಿಂದ 145ರವರೆಗೆ ಬರ್ತಾ ಇತ್ತಪ್ಪ ಅಂದರೆ ಜಿ ಎಮ್ ಕ್ಯಾಂಡಿಡೇಟ್ಸು ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. 3ಎನಲ್ಲಿ 130ರಿಂದ 135, 3A 3B ಕ್ಯಾಂಡಿಡೇಟ್ಸ್ 130ರಿಂದ 135. 2A 2B ಕ್ಯಾಂಡಿಡೇಟ್ಸು 125ರಿಂದ 130, ಅಂದರೆ ಒಂದು 5 ಮಾರ್ಕ್ಸ್ ಲೆಸ್ ಆಗುತ್ತೆ ನಿಮಗೆ ವುಮೆನ್ಸ್ ಕ್ಯಾಂಡಿಡೇಟ್ಗೆ. ಕ್ಯಾಟಗರಿ 1ನಲ್ಲಿ ಅಲ್ಲಿ ಕೂಡ 125ರಿಂದ 130 ಅಂಕ ಅಥವಾ 128 ತನಕ, 125ರಿಂದ 128 ಅಂಕ ತನಕ. ಹೌದಾ? ಎಸ್ ಸಿ ಕ್ಯಾಂಡಿಡೇಟ್ಸ್ನಲ್ಲಿ 123ರಿಂದ 128 ಅಂಕ ತನಕ ಬರ್ತಾಯಿದ್ರೆ ನೀವು ಒಂದು ಹೋಪನ್ನು ಇಟ್ಕೋಬೋದು. ನೆಕ್ಸ್ಟ್ ಎಸ್ ಟಿ ಕ್ಯಾಂಡಿಡೇಟ್ಸು 120ರಿಂದ 125 ಅಂಕ ಮಹಿಳೆಯರಿಗೆ ಇಷ್ಟು ಬರ್ತಾಯಿದ್ರೆ ಅಂದರೆ ನೀವು ಕೂಡ ಸೆಲೆಕ್ಟ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದಿಷ್ಟು ಏನಪ್ಪ ಅಂದರೆ ಎಸ್ ಡಿ ಎಯ ಸಂಭವನೀಯ ಕಟ್ ಆಫ್ ಆಗಿತ್ತು. ಇನ್ನು ಬೇರೆ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.